ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ಕ್ಲಾಸ್ 5 ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಲಿಮಿಟ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಹೌದಾ. ಮತ್ತು ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿರೋಂಥ ಪ್ರಾಬ್ಲಮ್ ಸ್ವಲ್ಪ ಕಾಂಪಿಟೇಟಿವ್ ಕೇಳ್ತಾರೆ ಮತ್ತು ಸೆಕೆಂಡ್ ಪಿ ಯು ಅಲ್ಲಿ ಯೂಸ್ ಆಗುತ್ತೆ ಅಂತಲೇ ಹೇಳಿದ್ವಿ. ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಇವತ್ತಿನ ಕ್ಲಾಸಲ್ಲಿ ನೋಡಿ ಡಿಫ್ರೆನ್ಷಿಯೇಷನ್. ನೋಡಿ ಫಸ್ಟ್ ಪಿ ಯು ಸಿಯಲ್ಲಿ ನಾವು ಸ್ವಲ್ಪ ಬೇಸಿಕ್ಸ್ ಕಲ್ಕೊತೀವಿ ಅಷ್ಟೇ. ಸೆಕೆಂಡ್ ಪಿ ಯು ಅಲ್ಲಿ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಂಪಾರ್ಟೆಂಟ್ ಟಾಪಿಕ್ ಕ್ಯಾಲ್ಕುಲಸಲ್ಲಿ ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ಜಾಸ್ತಿ ಫಿಸಿಕ್ಸಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಈ ಜಸ್ಟ್ ನಮಗೆ ಐಡಿಯಾ ಗೊತ್ತಿರಬೇಕಷ್ಟೇ. ನೋಡ್ಕೊಳ್ಳಿ, ಇಂಕ್ರಿಮೆಂಟ್ ಅಂದರೆ ಏನು ಅಂತೀನಿ, ಅಥವಾ ಚೇಂಜ್ ಇನ್ ವೇರಿಯಬಲ್ ಅಂತಲೇ ಹೇಳ್ಬೋದು. ಇಫ್ ಎ ವೇರಿಯಬಲ್ ಚೇಂಜಸ್ ಫ್ರಮ್ one value to another value, then the quantity of change in variable is called increment ಅಂತ ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ x changes from 1 to 1.001, ದೆನ್ ಕ್ವಾಂಟಿಟಿ ಆಫ್ ಚೇಂಜ್ ಏನಾಯ್ತಲ್ಲಿ 0.001 ಇಷ್ಟು ಚೇಂಜ್ ಆಯ್ತಲ್ಲ, ಈ ಚೇಂಜಿಗೆ ಏನಂತ ಹೇಳ್ತೀವಿ ನಾವು ಇಂಕ್ರಿಮೆಂಟ್ ಆಫ್ ಎಕ್ಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ, ನೋಡಿ ಐಡಿಯಾ ಗೊತ್ತಿರಬೇಕಷ್ಟೇ. ಅಂದರೆ ಈಗ ಇಫ್ ಎಕ್ಸ್ ಚೇಂಜಸ್ ಟು ದಿಸ್ ನ್ಯೂ ಪೊಸಿಷನ್ ಅಂದ್ಕೊಳ್ಳಿ, ಈ ಇಂಕ್ರಿಮೆಂಟ್ನ ಯಾವಾಗಲೂ ಏನು ಬರಿತೀವಿ ಅಂದರೆ ನಾವು ಡೆಲ್ಟಾ ಎಕ್ಸ್ ಅಂತ ಡಿನೋಟ್ ಮಾಡ್ತೀವಿ. ಅಂದರೆ ಈ ನ್ಯೂ ಪೊಸಿಷನ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಅಂತ ಬರಿಬೋದು. ಅಂದರೆ ಓಲ್ಡ್ ಪೊಸಿಷನ್ ಪ್ಲಸ್ ಕ್ವಾಂಟಿಟಿ ಆಫ್ ಚೇಂಜ್ ಅಂತೇಳಿ ಬರಿಬೋದು. ಅಂದರೆ ಇದನ್ನು ಆ್ಯಕ್ಚುಲಿ 1 + 0.001 ಅಂತ ಬರ್ದಾಗೆ. ಹೌದಾ, 1 + 0.001 ಇದು ನ್ಯೂ ಪೊಸಿಷನ್, ಅದಕ್ಕೆ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಅಂತ ಬರಿತೀವಿ. ಆ್ಯಕ್ಚುಲಿ ನೋಡಿ, ಹಾಗಾದ್ರೆ ಇಂಕ್ರಿಮೆಂಟ್ನ ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ ಇಫ್ ಎ ವೇರಿಯಬಲ್ changes its value from one value to another value, then the quantity of change is called ಏನಂತ ಹೇಳ್ತೀವಿ increment. And increment of x is denoted as delta x. Increment of y is denoted as delta y. ನೋಡಿ ಈ ಥರನೂ ಬರೀಬೋದು, ಡೆಲ್ಟಾ ಎಕ್ಸ್ ಅಥವಾ ಡೆಲ್ಟಾ ವೈ ಅಂತ. ಹೌದಾ, ನೋಡಿ ಹಾಗಾದ್ರೆ ಜಸ್ಟ್ ಐಡಿಯಾ ಏನು ಗೊತ್ತಿರಲಿ ಅಂದರೆ ಡೆಲ್ಟಾ ಎಕ್ಸ್ ಅಥವಾ ಡೆಲ್ಟಾ ವೈ ಅಂತ ಹೇಳಿದ್ರೆ ಕ್ವಾಂಟಿಟಿ ಆಫ್ ಚೇಂಜ್ ಇನ್ ಎಕ್ಸ್, ಕ್ವಾಂಟಿಟಿ ಆಫ್ ಚೇಂಜ್ ಇನ್ ವೈ ಅಂತ ಹೇಳಿ ಅಷ್ಟೇ. ಹೌದಾ, ನೋಡಿ ಇಷ್ಟು ಐಡಿಯಾ ಅಂತ ಗೊತ್ತಿರಬೇಕು. ಮತ್ತು ಇಲ್ಲಿ ಇನ್ನೊಂದು, ಇಂಕ್ರಿಮೆಂಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳ್ತೀವಿ. ಅಂದರೆ ಇಂಕ್ರಿಮೆಂಟ್ ಯಾವಾಗಲೂ ಪಾಸಿಟಿವ್ ಇರಬೇಕಂತೇನಿಲ್ಲ, ಇದು ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಎಕ್ಸ್ ಚೇಂಜಸ್ ಇಟ್ಸ್ ವ್ಯಾಲ್ಯೂ ಫ್ರಮ್ 1 to 0.9999 ಅಂತ ಹೇಳಿದ್ರೆ ಇಲ್ಲಿ ಕಮ್ಮಿ ಆಯ್ತು ತಾನೆ ಇಲ್ಲಿ ವ್ಯಾಲ್ಯೂ. ಹೌದಾ, ಕಮ್ಮಿ ಆಯಿತು ಅಂದರೆ ಇಂಕ್ರಿಮೆಂಟ್ ಏನು ಬರುತ್ತೆ ಅಂದರೆ -0.0001 ಅಂತ ಹೇಳ್ತೀವಿ. ಅಂದರೆ ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ 0.99999 ಬರ್ತದೆ. ಹೌದಾ, ಅಂದರೆ ಇದನ್ನು ಏನಂತ ಹೇಳ್ತೀವಿ ಅಂದರೆ ಇದನ್ನ ಇಂಕ್ರಿಮೆಂಟ್ ಅಂತ ಹೇಳ್ತೀವಿ. ಇದು ಎಕ್ಸ್ ಆಕ್ಸಿಸ್ ಆಗಿತ್ತು ಅಂದರೆ. ಹೌದಾ, ಅಂದರೆ ಹಿಯರ್ ಡೆಲ್ಟಾ ಎಕ್ಸ್ ಇಸ್ ಪಾಸಿಟಿವ್ ಇದೆ, ಹಿಯರ್ ಡೆಲ್ಟಾ ಎಕ್ಸ್ ಇಸ್ ನೆಗೆಟಿವ್ ಇದೆ. ದೇರ್ಫೋರ್ ಇಂಕ್ರಿಮೆಂಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳ್ತೀವಿ. ಅಂದರೆ ಇನ್ಕ್ರೀಸ್ ಆಯಿತು ಅಂದರೆ ಪಾಸಿಟಿವ್ ಇರುತ್ತೆ, ಡಿಕ್ರೀಸ್ ಆಯಿತು ಅಂದರೆ ನೆಗೆಟಿವ್ ಇರ್ತದೆ ಅಷ್ಟೇ. ಹೌದಾ, ಯಾಕೆ ಇಷ್ಟು ಐಡಿಯಾ ಗೊತ್ತಿಲ್ಲ ಈಗ. ಹಾಗೆ ಇಂಕ್ರಿಮೆಂಟ್ ಅಂದರೆ ಗೊತ್ತಾಯಿತು. ಈ ನೆಕ್ಸ್ಟ್ ನೋಡಿ ಡಿರವೇಟಿವ್ ಅಥವಾ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಅಂದರೆ ಏನು ಅಂತೇಳಿ. ಡಿರವೇಟಿವ್ ಆರ್ ಇದಕ್ಕೆ ಇನ್ನೊಂದು ಏನಂತ ಹೇಳ್ತೀವಿ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಅಂತ ಹೇಳ್ತೀವಿ. ಅಂದರೆ ಈಗ ಈ ಥರ ಯಾವ್ದಾರ ಒಂದು ಫಂಕ್ಷನ್ ತೊಗೊಂಡೆ ಅಂದ್ಕೊಳ್ಳಿ, ದಟ್ y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬಿ ದ ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಹೇಳ್ತೀವಿ. ಈ ಥರ ಇಫ್ ನನ್ನ ವೇರಿಯಬಲ್ ಎಕ್ಸ್ ಇಲ್ಲಿದೆ ಅಂದ್ಕೊಳ್ಳಿ, ಹಾಗಾದ್ರೆ ಇಲ್ಲಿ y ಇರ್ತದೆ. ಹೌದಾ, ಎಕ್ಸ್ ಇಲ್ಲಿಂದ ಇಲ್ಲಿಗೆ ಚೇಂಜ್ ಆಯಿತು ಅಂದ್ಕೊಳ್ಳಿ, ಕ್ವಾಂಟಿಟಿ ಆಫ್ ಚೇಂಜ್ನ ಡೆಲ್ಟಾ ಎಕ್ಸ್ ಅಂತ ಬರ್ಕೊಂಡೆ. ಅಂದರೆ ಇದೇನಾಗುತ್ತೆ, ಇದು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಆಗ್ಬಿಡುತ್ತೆ. ಹೌದಾ, ಹಾಗಾದ್ರೆ ವೈ ಇಲ್ಲಿದ್ದು ಇಲ್ಲಿಗೆ ಚೇಂಜ್ ಆಗುತ್ತೆ ತಾನೆ. ಅಂದರೆ ಇಫ್ ಎಕ್ಸ್ ಚೇಂಜಸ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್, ದೆನ್ ಕರಸ್ಪಾಂಡಿಂಗ್ ವೈ ಚೇಂಜಸ್ ಟು ವೈನು ಚೇಂಜ್ ಆಗುತ್ತಾನೆ. ಹಾಗಾದ್ರೆ ಇದನ್ನು ಡೆಲ್ಟಾ ವೈ ಅಂತ ತೊಗೊಂಡೆ. ಅಂದರೆ ಇದು ವೈ ಪ್ಲಸ್ ಡೆಲ್ಟಾ ವೈ. ಇಲ್ಲಿ ಆ್ಯಕ್ಚುಲಿ ಡಿಕ್ರೀಸ್ ಆಗಿದೆ ಅಷ್ಟೇ. ಹೌದಾ, ಯಾವಾಗ ಡಿಕ್ರೀಸ್ ಆಗಬೇಕು ಅಂತೇನಿಲ್ಲ, ಡಿಪೆಂಡ್ ಆನ್ ಫಂಕ್ಷನ್ ಅದು.
ಅಂದರೆ ಇಫ್ ಎಕ್ಸ್ ಚೇಂಜಸ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ದೆನ್ ಕರಸ್ಪಾಂಡಿಂಗ್ ವೈ ಚೇಂಜಸ್ ಟು ವೈ ಪ್ಲಸ್ ಡೆಲ್ಟಾ ವೈ. ಅಂದರೆ ಇದು ಇನ್ಕ್ರಿಮೆಂಟ್ ಇನ್ ಎಕ್ಸ್, ಇದು ಇನ್ಕ್ರಿಮೆಂಟ್ ಇನ್ ವೈ. ಇದು ಅಂದರೆ ಯಾವ್ದಾದ್ರು ಒಂದು ಚೇಂಜ್ ಆಗುತ್ತೆ, ಇನ್ನೊಂದು ಚೇಂಜ್ ಆಗುತ್ತೆ. ಇಷ್ಟಂತೂ ಐಡಿಯಾ ಗೊತ್ತಿರಬೇಕು, ಹೌದಾ? ಡಿರವೇಟಿವ್ ಅಂತ ಹೇಳಿದ್ರೆ ಚೇಂಜ್ ಇನ್ ವೈ ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ಎಕ್ಸ್ ವೆನ್ ಚೇಂಜ್ ಇನ್ ಎಕ್ಸ್ ಈಸ್ ವೆರಿ ಲೆಸ್ ಅಂತ ಹೇಳ್ತೀವಿ, ಅಂದರೆ ಟೆನ್ಸ್ ಟು 0 ಅಂತ ಹೇಳ್ತೀವಿ. ಇದಕ್ಕೆ ನಾವು ಡಿರವೇಟಿವ್ ಅಥವಾ ಡಿರವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ನೋಡಿ ಗೊತ್ತಿರಬೇಕು, ಡಿರವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ ಏನು? ಚೇಂಜ್ ಇನ್ ವೈ ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ಎಕ್ಸ್ ವೆನ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಅಂತೇಳಿ, ಹೌದಾ? ಇದೇನಾಗಿರುತ್ತೆ ಅಂತೇಳಿ ಫೈಂಡ್ ಔಟ್ ಮಾಡ್ತೀವಿ. ನೋಡಿ ಯಾವ ಥರ ಫೈಂಡ್ ಔಟ್ ಮಾಡೋದಂದ್ರೆ, ಲೆಟ್ y is equal to f of x be the continuous function ಅಂತ ತಗೊಂಡಿದ್ದೀನಿ ಈ ಥರ. ಇಫ್ x changes to x plus delta x ಆಗಿತ್ತು ಅಂದರೆ ದೆನ್ ಕರಸ್ಪಾಂಡಿಂಗ್ y changes to y plus delta y, ಹೌದಾ? ಅಂದರೆ x ಚೇಂಜ್ ಆಯಿತು ಅಂದರೆ ಕರಸ್ಪಾಂಡಿಂಗ್ ವೈನೂ ಚೇಂಜ್ ಆಗುತ್ತೆ ಅಂತೇಳಿ, ಹೌದಾ? ಹೀಗಾಗದ ನಮಗೇನು ಬೇಕು? ಡಿರವೇಟಿವ್ ಬೇಕು ಅಂದರೆ ಏನು ಕಂಡುಹಿಡಿಬೇಕು ನಾವು? ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಜೊತೆಗೆ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಗೊತ್ತಾಗಬೇಕು, ಹೌದಾ? ಹಾಗಾದ್ರೆ ಇದನ್ನು ಹೇಗೆ ಬರ್ಕೊತೀವಿ ನೋಡಿ, ಇವೆರಡನ್ನು ಇದಕ್ಕೆ ಅಪ್ಲೈ ಮಾಡ್ತೀನಿ. ಹಾಗಾದ್ರೆ ದಟ್ ಇಂಪ್ಲೈಸ್ ವೈ ಚೇಂಜಸ್ ಟು ವೈ ಪ್ಲಸ್ ಡೆಲ್ಟಾ ವೈ ತಾನೆ. ವೈ ಪ್ಲಸ್ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಚೇಂಜಸ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಅಲ್ಲ, ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್, ಹೌದಾ? ವೈನ ನಾನು ಈ ಕಡೆ ತೊಗೊತೀನಿ, ಯಾಕಂದ್ರೆ ನಮಗೆ ಡೆಲ್ಟಾ ವೈ ಬೇಕಲ್ಲ, ಅದಕ್ಕೆ ವೈ ಈ ಕಡೆ ತೊಗೊಂಡೆ ಅಂದರೆ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ವೈ. ವೈ ಅಂದರೆ ಏನು ಗೊತ್ತಿರೋದು? ವೈ ಅಂದರೆ ಎಫ್ ಆಫ್ ಎಕ್ಸ್ ತಾನೆ. ಹಾಗಾದ್ರೆ ಇದನ್ನು ಡೆಲ್ಟಾ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಬರಿಬೋದಲ್ಲ? ವೈ ಬಂದು ಎಫ್ ಆಫ್ ಎಕ್ಸ್ ಬರ್ಕೊಂಡಿದ್ದೀನಿ, ಡೆಲ್ಟಾ ವೈ ಗೊತ್ತಾಯಿತು. ನೆಕ್ಸ್ಟ್ ಇನ್ನೊಂದು ಏನು ಬೇಕು? ಡಿವೈಡಿಂಗ್ ಬೈ ಡೆಲ್ಟಾ ಎಕ್ಸ್ ಮಾಡಿದ್ವಿ ಅಂದರೆ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಅಂತ ಹೇಳ್ತೀವಿ, ಹೌದಾ? ಡಿವೈಡಿಂಗ್ ಬೈ ಡೆಲ್ಟಾ ಎಕ್ಸ್ ಅಂತ ಮಾಡ್ತಾ ಇದ್ವಿ. ವಿ ಅಪ್ಲೈಯಿಂಗ್ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಆನ್ ಬೋತ್ ಸೈಡ್. ಅಂದರೆ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0, delta y by delta x is equal to limit delta x tends to 0 f of x plus delta x minus f of x divided by delta x, ಹೌದಾ? ನೋಡಿ ಇದನ್ನು ಏನಂತ ಹೇಳ್ಬೋದು ನಾವು? ಡಿರವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ತಾನೆ. ಹಾಗಾದ್ರೆ ಇದನ್ನು ಏನಂತ ಕರಿತೀವಿ ಅಂದ್ರೆ ನಾವು ಇದನ್ನ ಡಿರವೇಟಿವ್ ಆಫ್ f of x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತೀವಿ. ಗೊತ್ತಿರ್ಬೇಕು ನೋಡಿ, ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ನೋ ಫಾರ್ಮುಲಾ ಏನು ಬರೀತೀವಿ ನಾವು? ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಅಂತ ಹೇಳ್ತೀವಿ. ಇದು ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇದು, ಆಯ್ತಲ್ಲ? ಆ್ಯಕ್ಚುಲಿ ಡಿರವೇಟಿವ್ ಆಫ್ ವೈ ಅಂದರೆ ಚೇಂಜ್ ಇನ್ ವೈ ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ಎಕ್ಸ್ ವೆನ್ ಚೇಂಜ್ ಇನ್ ಎಕ್ಸ್ ಟೆನ್ಸ್ ಟು 0 ಅಂತ ಹೇಳಿ, ಹೌದಾ? ಅದನ್ನು ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಈ ಥರ ಬಂದಿದೆ, ಹೌದಾ? ಈ ಫಾರ್ಮುಲಾ ಗೊತ್ತಿರ್ಬೇಕು ನಮಗೆ. ನೋಡಿ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಯಾವ್ದಾದ್ರು ಡಿರವೇಟಿವ್ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಆ ಮೆಥಡಿಗೆ ಏನಂತ ಕರಿತೀವಿ ಅಂದರೆ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂತ ಹೇಳ್ತೀವಿ. ಅಂದರೆ ಯೂಸಿಂಗ್ ದ ಫಾರ್ಮುಲಾ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಬೈ delta x. If we find derivative of the function, then this method is called first principle method ಅಂತ ಹೇಳ್ತೀವಿ, ಹೌದಾ? ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಗೊತ್ತಿರ್ಬೇಕು ನಮಗೆ. ಎಕ್ಸಾಮಿಗೆ ಎಷ್ಟೊಂದು ಸಲ ಕೇಳಿದ್ದಾರೆ, ಫೈಂಡ್ ದ ಡಿರವೇಟಿವ್ ಆಫ್ ಅ ಫಂಕ್ಷನ್ ಅಂತೇಳಿ ಯಾವ್ದಾದ್ರು ಒಂದು ಫಂಕ್ಷನ್ ಕೊಟ್ಬಿಟ್ಟು ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂತ ಹೇಳ್ತಾರೆ. ಅವಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ, ಆಯ್ತಲ್ಲ? ಇಲ್ಲಿ ನೆಕ್ಸ್ಟ್ ನೋಡಿ, ಡಿರವೇಟಿವ್ ಆರ್ differential coefficient of y with respect to x is denoted as dy by dx ಅಂತ ಹೇಳ್ತೀವಿ. ಇದರ ಮೀನಿಂಗು ಡಿರವೇಟಿವ್ ಆಫ್ y with respect to x ಅಂತೇಳಿ ಅಥವಾ y ಡ್ಯಾಶ್ ಅಂತಲೂ ಬರಿಬೋದು.
ಅಥವಾ y1 ಅಂತಲೂ ಬರಿಬೋದು, ಕ್ಯಾಪಿಟಲ್ ಡಿ ಆಫ್ ವೈ ಅಂತಲೂ ಬರಿಬೋದು, ಅಂದರೆ ಡಿರವೇಟಿವ್ ಆಫ್ ವೈ ಅಂತೇಳಿ, ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರಿಬೋದು. ಯಾಕಂದರೆ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ವಲ್ಲ, ಹಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತಲೂ ಬರಿಬೋದು. ಹೌದಾ? ನೋಡಿ, ಈ ಥರ ಎಲ್ಲ ಡಿನೋಟ್ ಮಾಡ್ತೀವಿ ಅಷ್ಟೇ. ಈಗ ಹೇಗೆ ಬರೆದು ಏನು ಮೀನಿಂಗ್ ಏನಿದು? ಡಿರವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿರವೇಟಿವ್ ಆಫ್ ವೈ, ಇದನ್ನು y1 ಅಂದರೆ ಡಿರವೇಟಿವ್ ಆಫ್ ವೈ, ಕ್ಯಾಪಿಟಲ್ ಡಿ ಆಫ್ ವೈ ಅಂದರೆ ಡಿರವೇಟಿವ್ ಆಫ್ ವೈ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂತೇಳಿ ಅಷ್ಟೇ. ಹೌದಾ? ಇದು ನೋಡಿ, ಇಷ್ಟು ಗೊತ್ತಿರಬೇಕು. ಹಾಗೆ ಇವೆರಡನ್ನು ಯೂಸ್ ಮಾಡಿಕೊಂಡು ನಾವು ಈ ಥರ ಬರಿಬೋದಲ್ಲ. ದೇಫೋ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಇದನ್ನೇ ಇಲ್ಲಿ ಬರ್ಕೊಂಡಿದ್ದೀವಿ ಅಷ್ಟೇ. ಇದೇ ನಮಗಿದು ಡಿರವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅಥವಾ ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್, ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ನ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರೀಬಿಟ್ಟು. ಹೌದಾ? ನೋಡಿ, ಫಾರ್ಮುಲಾ ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕಿದೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಡೆಲ್ಟಾ ಎಕ್ಸ್ ಅಂತಾನೆ ಬರಿಬೇಕಂತೇನಿಲ್ಲ, ಅದನ್ನೇನು ಬೇಕಾದ್ರೂ ತೊಗೋಬೋದು. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಹೆಚ್ ಅಂತ ತೊಗೊಂಡ್ವಿ ಅಂದರೆ, ಇಫ್ ಡೆಲ್ಟಾ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ ಹೆಚ್ ಆಯಿತು ಅಂದರೆ, ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಅಂತ ಹೇಳ್ತೀವಿ. ನೋಡಿ, ಈ ಥರನೂ ಕೊಟ್ಟಿರ್ತಾರೆ, ಅದಕ್ಕೆ ಇದು ಗೊತ್ತಿರಲಿ. ನೆಕ್ಸ್ಟ್ ಪ್ರಾನ್ಸಿಗೆಲ್ಲ ಈ ಥರ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ? ಈ ಫಾರ್ಮುಲಾ ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಬೈ ಹೆಚ್ ಅಂತ ಹೇಳಿ. ಹೌದಾ? ನೋಡಿ, ಇದೊಂದು ಫಾರ್ಮುಲಾ ಗೊತ್ತಿರಬೇಕು ನಮಗೆ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋ ಪ್ರಾಬ್ಲಮ್ಸ್ನ ನಾವು ಏನಂತ ಹೇಳ್ತೀವಿ? ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂತ ಹೇಳ್ತೀವಿ. ಇದೇನು ನಮಗಿದು? ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ಹೌದಾ? ನಮಗೆ ಎರಡು ಡೆಫಿನೇಷನ್ ಗೊತ್ತಾಯಿತು. ಒಂದು, ಇನ್ಕ್ರಿಮೆಂಟ್ ಅಂತ ಹೇಳಿದ್ರೆ, ಇಫ್ ಅ ವೇರಿಯೇಬಲ್ ಚೇಂಜಸ್ ಫ್ರಮ್ ಒನ್ ವ್ಯಾಲ್ಯೂ ಟು ಅನದರ್ ವ್ಯಾಲ್ಯೂ, then quantity of change in variable is called increment, and increment of x is denoted as delta x. Increment of any variable, for example y, is denoted as delta y ಅಂತ ಹೇಳ್ತೀವಿ. ಹೌದಾ? and increment may be positive or negative. ಅಂದ್ರೆ if increase ಆಯಿತು ಅಂದರೆ increment is positive, decrease ಆಯಿತು ಅಂದರೆ increment is negative ಬರುತ್ತೆ. ಹೌದಾ? ನೆಕ್ಸ್ಟು, change in y with respect to change in x, and change in x is very small ಆಗಿತ್ತು ಅಂದರೆ then it is called derivative of the function ಅಂತ ಹೇಳ್ತೀವಿ. ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ಒಂದು ಫಾರ್ಮುಲಾ ಪ್ರೂವ್ ಮಾಡಿದ್ವಿ ಇದು. ಹೌದಾ? ಇದನ್ನು ನಾವು ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ನ ಯಾವ ಥರ ಡಿಫೈನ್ ಮಾಡ್ಬೋದು ಅಂದರೆ, ಇಫ್ ಎಫ್ ಆಫ್ ಎಕ್ಸ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್, ದೆನ್ ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಡಿಫೈನ್ಡ್ ಆಸ್ ಎಫ್ ಡ್ಯಾಶ್ ಆಫ್ ಎಕ್ಸ್, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್, ಅಥವಾ ಡೆಲ್ಟಾ ಎಕ್ಸ್ ಬದಲಿ ಹೆಚ್ ಅಂತಲೂ ಬರಿಬೋದು. ಹೌದಾ? ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಆಯ್ತಲ್ಲ? ಆ್ಯಂಡ್ ಡಿರವೇಟಿವ್ ಆಫ್ ಎ ಫಂಕ್ಷನ್ ಈಸ್ ಡಿನೋಟೆಡ್ ಆಸ್, ಈ ಥರ ಡಿನೋಟ್ ಮಾಡ್ತೀವಿ. ಟಿ ವೈ ಬೈ ಡಿ ಎಕ್ಸು, ವೈ ಡ್ಯಾಶು, y1 ಕ್ಯಾಪಿಟಲ್ ಡಿ ಆಫ್ ವೈ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಡಿನೋಟ್ ಮಾಡ್ತೀವಿ. ಹೌದಾ? ನೋಡಿ, ಇಷ್ಟು ಐಡಿಯಾ ಗೊತ್ತಿರಲಿ. ನೋಡಿ, ಅಷ್ಟು ನಿಮಗೆ ಆ ಪ್ರಿಂಟೆಡ್ ನೋಟ್ಸಲ್ಲಿ ಇದೆ ಅಲ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ತೊಗೊಂಡಿರಿ. ನೋಡಿ, ಈ ಥರ ಪ್ರಾಬ್ಲಮ್ಸ್ ಇಂಪಾರ್ಟೆಂಟು, ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ಬೋದು. ತೊಗೊಂಡಿರಿ. ಫೈಂಡ್ the derivative of the following functions. Find the derivative of the following functions using first principle method. Well, first problem, 3x plus 5. 3x plus 5. ನೋಡ್ಕೊಳ್ಳಿ ಹೇಗೆ ಮಾಡ್ಕೊಂತಾರೆ, ಈಸಿನ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x plus 5. ಹೌದಾ? ನಮಗೆ ಆ್ಯಕ್ಚುಲಿ ಫಾರ್ಮುಲಾ ಏನು ಗೊತ್ತಿರೋದು, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. ನಮಗೆ ಎಕ್ಸ್ ಪ್ಲಸ್ ಹೆಚ್ ಬೇಕು ತಾನೆ? ಹೌದಾ? ಹಾಗಾದರೆ ಎಫ್ ಆಫ್ ಎಕ್ಸ್ ಬಂದಿದೆ. ನಾವು ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಅಂದರೆ
ರಿಪ್ಲೇಸ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ಹೆಚ್. ಅವಾಗೆಲ್ಲ ಏನು ಬರುತ್ತೆ 3 ಇಂಟು ಎಕ್ಸ್ ಪ್ಲಸ್ ಹೆಚ್ ಪ್ಲಸ್ 5 ಅಥವಾ 3x ಪ್ಲಸ್ 3h ಪ್ಲಸ್ 5 ಅಂತ ಹೌದಾ? A direct formula, we know that f dash of x is equal to limit h tends to 0 f of x plus h minus f of x divided by h, that is equal to limit h tends to 0 f of x plus h ಅಂದ್ರೆ ಏನು ಬಂದಿದೆ 3x plus 3h plus 5 minus f of x. ಕೇರ್ಫುಲ್ ಆಗಿ ಬರೀಬೇಕು, ಮೈನಸ್ ಎಫ್ ಆಫ್ ಎಕ್ಸ್. ಮೈನಸ್ ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ ಅಂದರೆ ಏನು ಬರುತ್ತೆ? ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ 3x, ಮೈನಸ್ ಇಂಟು ಪ್ಲಸ್ 5 ಅಂದರೆ ಮೈನಸ್ 5 ಡಿವೈಡೆಡ್ ಬೈ ಹೆಚ್. ಏನೇನು ಕ್ಯಾನ್ಸಲ್ ಆಯಿತು? ಪ್ಲಸ್ 3x ಮೈನಸ್ 3x ಪ್ಲಸ್ 5 ಮೈನಸ್ 5 ಗೆಟ್ ಕ್ಯಾನ್ಸಲ್. ಅಂದರೆ ಏನು ಉಳಿತಾ ಇದೆ? ಲಿಮಿಟ್ h tends to 0 3h by h, h gets cancelled. Limit of a constant is always is equal to value of the constant ಅಲ್ಲ, therefore f dash of x is equal to ಸರಿ ಇವತ್ತು ಹೌದಾ? ನೋಡಿ ಐಡಿಯಾ ಗೊತ್ತಿರಬೇಕು ಆಯ್ತಲ್ಲ ಹೇಗೆ ಮಾಡ್ತಾ ಇದೀವಿ ಅಂತೇಳಿ. ಈ ಥರ ಸಿಂಪ್ಲಿಫೈ ಮಾಡ್ಕೊತೀವಲ್ಲ ಇದಕ್ಕೆ ಏನಂತ ಹೇಳ್ತೀವಿ? ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂತ ಹೇಳ್ತೀವಿ ಅಷ್ಟೇ ಹೌದಾ? ನೆಕ್ಸ್ಟ್ ಸೆಕೆಂಡ್ ಒನ್, x square ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಲೆಟ್ f of x is equal to x square. Now f of x plus h is equal to x plus h whole square. x plus h whole square ಅಂದ್ರೆ a plus b whole square ಅಂದ್ರೆ a square plus b square plus 2ab, 2 into x into h ಹೌದಾ? The direct formula, we know that limit, we know that f dash of x is equal to limit h tends to 0 f of x plus h minus f of x divided by h. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದರೆ that implies f dash of x is equal to limit h tends to 0 f of x plus h ಅಂದ್ರೆ ಏನು ಬರೀಬೋದು? x square plus h square plus 2xh minus f of x ಅಂದ್ರೆ minus x square divided by h plus x square minus x square ಕ್ಯಾನ್ಸಲ್ ಹೌದಾ? ಇದು ನೋಡಿ ಆ್ಯಕ್ಚುಲಿ ಹೆಚ್ಚಿಗೆ 0 ಬರ್ಕೊಂಡ್ರೆ ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ, 0 ಪ್ಲಸ್ 0 ಬೈ 0 ಹೌದಾ? ಹಾಗಾದ್ರೆ ಯಾವ ಥರ ಸಿಂಪ್ಲಿಫೈ ಮಾಡ್ತೀವಿ ಅಂದರೆ ನ್ಯೂಮರೇಟ್ರಲ್ಲಿ ಹೆಚ್ ಕಾಮನ್ ತೊಗೊತೀವಿ ನೋಡಿ, ಹೆಚ್ ಪ್ಲಸ್ 2x ಡಿವೈಡ್ ಬೈ ಹೆಚ್, ಹೆಚ್ ಕ್ಯಾನ್ಸಲ್ ಆಯಿತು. ಈಗ ಇಂಡಿಟರ್ಮೈನ್ಡ್ ಫಾರ್ಮಲ್ಲಿಲ್ಲ, ಹೆಚ್ಚಿಗೆ 0 ಬರ್ಕೊಂಡೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದು ಕೊಡೋ 0 ಪ್ಲಸ್ 2x ಅಂದರೆ ಆನ್ಸರ್ 2x ಬರ್ತದೆ. ಅಂದರೆ ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 2x ಬರ್ತಾ ಇದೆ ಹೌದಾ? ನೋಡಿ ಗೊತ್ತಿರ್ಬೇಕು ಇದನ್ನು, ಇದನ್ನೆಲ್ಲ ಲಾಸ್ಟಿಗೆ ಫಾರ್ಮುಲಾ ಅಂತ ತೊಗೊತೀವಿ. ನೋಡಿ ಇಲ್ಲಿ ಸ್ಕ್ವಯರ್ ಇತ್ತು, ಅದಕ್ಕೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡಿದ್ವಿ ಹೌದಾ? ಇದು ಕ್ಯೂಬು ಪವರ್ 4 ಏನೇ ಇದ್ರು ಮಾಡ್ಬೋದು ನೋಡಿ. ಇನ್ ಜನರಲ್ ನೆಕ್ಸ್ಟ್ ಈಗ ಎಕ್ಸ್ ಪಾರ್ ಎನ್ ಮಾಡ್ಕೊಂಬಿಡ್ತೀವಿ ನೋಡಿ. ಥರ್ಡ್ ಒನ್ ಎಕ್ಸ್ ಪಾರ್ ಎನ್ ನೋಡಿ ಯಾವ ಥರ ಮಾಡ್ತೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಿಲ್ಲಿ, ಈಸಿ ಇದೆ. ಫಸ್ಟ್ ನೋಡ್ಕೊಳ್ಳಿ, ಲೆಟ್ f of x is equal to x power n. Here now f of x plus h is equal to x plus h whole power n. ಡೈರೆಕ್ಟ್ ಗೊತ್ತಿಲ್ಲ ಹೌದಾ? ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡೆ ಬರುತ್ತೆ ನೋಡಿ. We know that f dash of x is equal to limit h tends to 0 f of x plus h minus f of x divided by h.
ದಟ್ ಈಸ್ ಈಕ್ವಲ್ ಟು ಲಿಮಿಟ್ h tends to 0 f of x plus h ಅಂದ್ರೆ x plus h whole power n minus f of x ಅಂದ್ರೆ x power n divided by h. ಹೌದಾ? ನೋಡಿ ಇದನ್ನು ಯಾವ ಫಾರ್ಮ್ಯಾಟಿಗೆ ಚೇಂಜ್ ಮಾಡೋಕೆ ಟ್ರೈ ಮಾಡ್ತೀವಿ ಅಂದರೆ ನಮಗೆ ಗೊತ್ತಿದೆ ಲಿಮಿಟ್ x tends to a x power n minus a power n divided by x minus a ಅಂದರೆ n into a power n minus 1. ಹೌದಾ? ನೋಡಿ ಯಾವ ಫಾರ್ಮ್ಯಾಟಲ್ಲಿ ಇರಬೇಕು ಅಂದರೆ ಇಲ್ಲಿ ಎಕ್ಸ್ ಇದೆ ಅದಕ್ಕೆ ಎಕ್ಸಿಗೆ ಎ ಬರ್ಕೊಂಡೆ ಅಂದರೆ ಎ ಪಾರ್ ಎನ್ ಮೈನಸ್ ಎ ಪಾರ್ ಎನ್ ಅಂದರೆ 0/0 ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ ನೋಡಿ. ಮತ್ತೆ ಇದು ಯಾವ ಥರ ಇರಬೇಕು, ಎನ್ ಅಂತ ರಿಮೂವ್ ಮಾಡಿದೆ ಅಂದರೆ ಇಲ್ಲಿ ಎಕ್ಸ್ ಮೈನಸ್ ಎ ಇತ್ತು ಅದೇ ಡಿನಾಮಿನೇಟ್ರಲ್ಲಿ ಇರಬೇಕು. ಇತ್ತು ಆನ್ಸರ್ ಎನ್ ಇಂಟು ಇಲ್ಲೇನಿರುತ್ತಲ್ಲ ಅದು ಎ ಪವರ್ n minus 1 ಬರೀತಿದ್ವಿ. ಹೌದಾ? ನೋಡಿ ಈಗ ಇರಲಿ ಇದನ್ನು ಲಿಮಿಟ್ ಈಗ ಎರಡು ಎನ್ ತೆಗ್ದೆ ಅಂದರೆ ಇಲ್ಲಿ ಆ್ಯಕ್ಚುಲಿ ಏನು ಬರುತ್ತೆ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಕ್ಸ್. ಹೌದಾ? ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು ಹೆಚ್ಚೇ ಬರೋದು ತಾನೆ, ಅದರಲ್ಲಿ ಡಿನಾಮಿನೇಟರ್ನ ಈಗ ಬರಿಬೋದಲ್ಲ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಚ್. ನೆಕ್ಸ್ಟ್ ಇದು ಎಕ್ಸ್ ಪ್ಲಸ್ ಎಚ್ ಹೋಲ್ ಪವರ್ ಎನ್ ಮೈನಸ್ ಎಕ್ಸ್ ಪವರ್ ಎನ್ ಬರಿಬೋದ? ನೋಡಿ ಈಗ ಎನ್ ರಿಮೂವ್ ಮಾಡಿದೆ ಅಂದರೆ ಇದು ಬರುತ್ತೆ ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು ಹೆಚ್ ಬರ್ತಾ ಇದೆ. ಹೌದಾ? ಈ ನೆಕ್ಸ್ಟ್ ನೋಡಿ ಇಲ್ಲಿ ಇದಕ್ಕೆ ಎರಡೂ ಕಡೆ ಎಕ್ಸ್ನ ಆ್ಯಡ್ ಮಾಡ್ತೀನಿ, ಅವಾಗ ಇಲ್ಲಿ ಏನು ಬರ್ಬೋದು ಎಕ್ಸ್ ಪ್ಲಸ್ ಹೆಚ್ ಟೆನ್ಸ್ ಟು ಎಕ್ಸ್ ಬರೀಬೋದಲ್ಲ? ಯಾರು ಇದೇ ಫಾರ್ಮೆಟಲ್ಲಿ ಇದೆಯಲ್ಲ ಎಕ್ಸ್ ಪ್ಲಸ್ ಎಚ್ ಟೆನ್ಸ್ ಟು ಎಕ್ಸ್ ಇದು. ಹೌದಾ? ಈ ಎಕ್ಸ್ ಪ್ಲಸ್ ಎಚ್ ಬದಲು ಎಕ್ಸ್ ಬರ್ಕೊಂಡೆ ಅಂದರೆ ಎಕ್ಸ್ ಪಾರ್ ಎನ್ ಮೈನಸ್ ಎಕ್ಸ್ ಪಾರ್ ಎನ್ ಅಂದರೆ 0/0 ಬಂದ್ಬಿಡುತ್ತೆ. ಹೌದಾ? ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಾಗುತ್ತೆ ಡೈರೆಕ್ಟಾಗಿ ಎನ್ ಇಂಟು ಎ ಪಾರ್ ಎನ್ ಮೈನಸ್ 1 ಅಂದರೆ ಎನ್ ಇಂಟು ಎಕ್ಸ್ ಪಾರ್ ಎನ್ ಮೈನಸ್ 1 ಬರುತ್ತೆ. ಅಂದರೆ ಡಿರೈವೇಟಿವ್ ಆಫ್ ಎಕ್ಸ್ ಪಾರ್ ಎನ್ ಏನು ಬರಿಬೋದು ನಾವು ಎನ್ ಇಂಟು ಎಕ್ಸ್ ಪಾರ್ ಎನ್ ಮೈನಸ್ 1 ಬರಿಬೋದು. ಅಂದರೆ ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವಯರ್ನ ಡೈರೆಕ್ಟಾಗಿ ಏನು ಬರಿಬೋದು 2 ಇಂಟು ಎಕ್ಸ್ ಪಾರ್ 2 ಮೈನಸ್ 1 ಅಂದರೆ 2x ಅದೇ ಇರೋದು. ಹೌದಾ? ಅದೇ ಥರ ಡಿರೈವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಇತ್ತು ಅಂದ್ರೆ 3 ಇಂಟು ಎಕ್ಸ್ ಪಾರ್ 3 ಮೈನಸ್ 1 ಅಂದರೆ 3x ಸ್ಕ್ವಯರ್. ಇದು ಡಿರೈವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಇದು. ಅದೇ ಥರ ಎಕ್ಸ್ ಪಾರ್ 4 ಎಕ್ಸ್ ಪಾರ್ 5 ಏನು ಬೇಕಾದ್ರೂ ಬರಿಬೋದು. ಹೌದಾ? ಈ ಡಿರೈವೇಟಿವ್ ಆಫ್ ಎಕ್ಸ್ ಪಾರ್ ಎನ್ ಅಂದರೆ ಏನು ಗೊತ್ತಿರಬೇಕು ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಮತ್ತು ಅದನ್ನ ಯಾವ ಥರ ಪ್ರೂವ್ ಮಾಡಿದ್ವಿ ಅಂತಲೂ ಗೊತ್ತಿರಬೇಕು. ಆಯ್ತಲ್ಲ ಹೇಗೆ ಮಾಡ್ತಾ ಇದ್ವಿ ಅಂತೇಳಿ. ನೆಕ್ಸ್ಟ್ ಒನ್ ಫೋರ್ತ್ ಒನ್ 1/x ಸೇಮ್ ಐಡಿಯಾ ಯೂಸ್ ಮಾಡ್ಕೊತೀವಿ. ಎಕ್ಸ್ ಪಾರ್ ಎನ್ನಿಗೆ ಚೇಂಜ್ ಮಾಡ್ಕೊಂಬಿಡಿ, ನೆಕ್ಸ್ಟ್ ಇದೇ ಐಡಿಯಾ ಯೂಸ್ ಮಾಡ್ಕೊಂಡೋಗಿ ಬಂದ್ಬಿಡುತ್ತೆ. ಫೋರ್ತ್ ಒನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x. ಹೌದಾ? ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಮೈನಸ್ 1 ಬರೀಬೋದಲ್ಲ? ನೆಕ್ಸ್ಟ್ ಅಂದರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಏನು ಬರಿತೀವಿ ನಾವು ಎಕ್ಸ್ ಪ್ಲಸ್ ಹೆಚ್ ಹೋಲ್ ಪವರ್ ಮೈನಸ್ 1. ಹೌದಾ? ಈಗ ನೋಡಿ ನಾವು ವಿ ನೋ ದಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. That implies f dash of x is equal to limit h tends to 0 f of x plus h and x plus h whole power minus 1 minus x power minus 1 by h. ಹೌದಾ? ನೋಡಿ ಇದನ್ನು ಯಾವ ಥರ ಚೇಂಜ್ ಮಾಡ್ತೀವಿ ಇದನ್ನ ಲಿಮಿಟ್ ಹಾಗೆ ಬರ್ಕೊಂಡಿದ್ದೀನಿ. ಇದನ್ನು -1 ರಿಮೂವ್ ಮಾಡಿದೆ ಅಂದರೆ ಡಿನಾಮಿನೇಟ್ರಲ್ಲಿ ಏನಿರಬೇಕಿತ್ತು ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಕ್ಸ್. ಹೌದಾ? ನೋಡಿ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು ಹೆಚ್ ಬರುತ್ತೆ. ನ್ಯೂಮರೇಟರ್ ಎಕ್ಸ್ ಪ್ಲಸ್ ಎಚ್ ಹೋಲ್ ಪವರ್ ಮೈನಸ್ 1 ಎಕ್ಸ್ ಪವರ್ ಮೈನಸ್ 1 ಇದೆ. ಇದನ್ನು ಎರಡು ಕಡೆ ಎಕ್ಸ್ ಆ್ಯಡ್ ಮಾಡಿದೆ ಅಂದರೆ ಎಕ್ಸ್ ಪ್ಲಸ್ ಎಚ್ ಟೆನ್ಸ್ ಟು ಎಕ್ಸ್. ಈಗ ಇದೇ ಫಾರ್ಮೆಟಲ್ಲಿ ಬಂತಲ್ಲ, ಅದು ಈ ಫಾರ್ಮೆಟಲ್ಲಿ ಬರ್ತದೆ ಆನ್ಸರು ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಅದೇನು ಬರೀತೀವಿ -1 ಇಂಟು ಎಕ್ಸ್ ಪವರ್ ಮೈನಸ್ 1 ಅಂದರೆ ಮೈನಸ್ ಎಕ್ಸ್ ಪವರ್ ಮೈನಸ್ 2 ಅಥವಾ ಮೈನಸ್ 1/x ಸ್ಕ್ವೇರ್ ಬರುತ್ತೆ. ಹೌದಾ? ನೋಡಿ ಐಡಿಯಾ ಗೊತ್ತಿರಬೇಕಷ್ಟೇ. ಈ ನೆಕ್ಸ್ಟ್ ಏನೇ ಬಂದರೂ ಎಕ್ಸ್ ಪವರ್ ಬಂತು ಅಂದ್ರೆ ಇದೇ ಐಡಿಯಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು. ಹೌದಾ? ಅಂದರೆ ಫಸ್ಟ್ ಪ್ರಿನ್ಸಿಪಲ್ ಮೆಥಡಲ್ಲಿ ಈ ಥರ ಮಾಡ್ಕೊತೀವಿ. ಡೈರೆಕ್ಟಾಗಿ ಏನಾದ್ರು ಡೆರಿವೇಟಿವ್ ಕಂಡುಹಿಡಿಬೇಕು ಅಂದರೆ
1 by x in derivative x power minus 1, x power n in derivative n into x power n minus 1 ತಾನೆ, minus 1 into x power minus 1 ಅಂದರೆ ಮೈನಸ್ x power minus 2 ಆಗ್ಬಿಟ್ಟು 1 by x square ಬರುತ್ತೆ. ಹೌದಾ? ಇದೇ ಥರ 1 by x cube 1 by x power 4 ಏನೇ ಇದ್ರೂ ಅದರ ಡಿರೈವೇಟಿವ್ ಕಂಡುಹಿಡಿಯಬಹುದು. x power ಚೇಂಜ್ ಮಾಡ್ಕೊಳ್ಳೋದು, ನೆಕ್ಸ್ಟ್ x power n ಇಂದ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ರೆ ಸಿಂಪ್ಲಿಫೈ ಆಗಿಬಿಡುತ್ತೆ. ಹೌದಾ? ಹಾಗೆ ನೋಡಿ, ಐಡಿಯಾ ಗೊತ್ತಿರಬೇಕಷ್ಟೇ ನಮಗೆ, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಒನ್, x minus 1 into x minus 2. ಕೇರ್ಫುಲ್ ಆಗಬೇಕು. x minus 1 into x minus 2. ನೋಡ್ಕೊಳ್ಳಿ, let f of x is equal to x minus 1 into x minus 2. That is equal to ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. x minus 1 into x minus 2ನ ಅವಾಗ ಇಲ್ಲಿ ಏನು ಬರುತ್ತೆ, x into x ಅಂದರೆ x ಸ್ಕ್ವಯರ್ minus 2x minus x minus of minus plus 2. That implies f of x is equal to x square minus 3x plus 2 ಬಂತು. ಇದು f of x ಆಯಿತು. ಹೌದಾ? ನಮಗೆ ನೆಕ್ಸ್ಟ್ f of x plus h ಬೇಕಲ್ಲ. ನಾವು f of x plus h is equal to ಏನು ಬರೀಬೋದು, x plus h whole square minus 3 into x plus h plus 2. ಇದನ್ನು ಸಿಂಪ್ಲಿಫೈ ಮಾಡ್ಕೊತೀವಿ. x plus h whole square ಅಂದರೆ x square plus h square plus 2 into x h ಅಲ್ಲ, a square plus b square plus 2ab minus 3x minus 3h plus 2. ಇಷ್ಟು ಬರುತ್ತೆ. ಹೌದಾ? ಇದು ನೋಡಿ, ನಾವು we know that f dash of x is equal to limit h tends to 0 f of x plus h minus f of x divided by h. That implies f dash of x is equal to limit h tends to 0 f of x plus h ಅಂದರೆ ಏನು ಬರೀಬೋದು, f of x plus h ಅಂದರೆ x square plus h square plus 2xh minus 3x minus 3h plus 2 minus f of x ಅಂದರೆ ಇದಕ್ಕೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು ತಾನೆ. ಅದರಲ್ಲಿ ಏನು ಬರೀತೀವಿ, minus x square minus of minus plus 3x minus 2 divided by h. ಅದು ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡ್ಕೊಳ್ಳಿ. ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, ಮೈನಸ್ 3x ಪ್ಲಸ್ 3x ಕ್ಯಾನ್ಸಲ್, ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್. ಹಾಗಾದ್ರೆ ಏನೇನು ಉಳಿತಾ ಇದೆ, ದಟ್ ಇಂಪ್ಲೈಸ್ f dash of x is equal to limit h tends to 0 h square plus 2xh minus 3h divided by h ಉಳಿತು. ಹೌದಾ? ನ್ಯೂಮರೇಟರ್ ಈಗ ಹೆಚ್ ಕಾಮನ್ ತೊಗೋತೀನಿ, ಯಾಕಂದರೆ ಡೈರೆಕ್ಟಾಗಿ ಇಂಡಿಟರ್ಮೈನ್ ಫಾರ್ಮಲ್ಲಿ ಇದೆ 0 ಪ್ಲಸ್ 0 ಮೈನಸ್ 0 ಬೈ 0. ಹೌದಾ? ಈ ಥರ ಇತ್ತು ಫ್ಯಾಕ್ಟ್ರೈಸ್ ಮಾಡ್ಕೋಬೇಕಲ್ಲ. ಆಗ ನ್ಯೂಮರೇಟರ್ನ ಹೆಚ್ ಕಾಮನ್ ತೊಗೊಂಡೆ ಅಂದರೆ ಹೆಚ್ ಪ್ಲಸ್ 2x ಮೈನಸ್ 3 ಡಿವೈಡೆಡ್ ಬೈ ಹೆಚ್, ಹೆಚ್ ಹೆಚ್ ಕ್ಯಾನ್ಸಲ್. ಈಗ ಹೆಚ್ಚಿಗೆ 0 ಬರ್ಕೊಂಡೆ ಅಂದರೆ ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಪ್ಲಸ್ 2x ಮೈನಸ್ 3 ಅಂದರೆ 2x ಮೈನಸ್ 3 ಬರ್ತದೆ ಅಷ್ಟೆ. ಹೌದಾ? ನೋಡಿ, ಐಡಿಯಾ ಗೊತ್ತಿರಬೇಕಷ್ಟೇ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ಇದಕ್ಕೆ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂತ ಹೇಳ್ತೀವಿ. ಈ ಥರದ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ, 3 ಮಾರ್ಕ್ಸಿಗೆ ಕೇಳ್ಬೋದು. ಈಗ ಯಾವ ಥರ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಂತೇಳಿ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಹೌದಾ? ನೆಕ್ಸ್ಟು 6th ಒನ್ 7th ಒನ್ ಹೋಮ್ ವರ್ಕ್ ತೊಗೊಂಡ್ರಿ. ಪ್ರಾಬ್ಲಮ್ ನಂಬರ್ 6 ನೋಡಿ, ಎರಡು ಪ್ರಾಕ್ಟೀಸ್ ಮಾಡ್ಕೋಬೋದು. ಪ್ರಾಬ್ಲಮ್ ನಂಬರ್ 6, 10x ಪ್ಲಸ್ 2 ಸೇಮ್ ಫಸ್ಟ್ ಒಂದು ಮಾಡ್ಕೊಂಡ್ವಲ್ಲ ಅದೇ ಥರ ಮಾಡ್ಕೋಬೇಕು. 10x ಪ್ಲಸ್ 2 ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 10x ಪ್ಲಸ್ 2 ಅಂತ ತೊಗೊತೀವಿ.
ಹೌದಾ? ಇದಕ್ಕೆ ಆನ್ಸರ್ 10 ಬರ್ತದೆ. 7th ಒನ್ 1/x². ನೋಡಿ, ಇದನ್ನು ಆ್ಯಕ್ಚುಲಿ ಯಾವ ಥರ ಮಾಡ್ಕೊಳ್ಳಿ ಅಂದರೆ, ಇದನ್ನು x⁻−2 ತೊಗೊಳ್ಳಿ. ನೆಕ್ಸ್ಟ್ x⁻n ಹೇಗೆ ಮಾಡಿದ್ವಲ್ಲ ಅದೇ ಐಡಿಯಾನ ಯೂಸ್ ಮಾಡ್ತಾ ಹೋಗ್ಬೇಕು. n ಬದಲಿ -2 ಬರಿತಾ ಹೋಗ್ಬೇಕು. ಇದಕ್ಕೆ ಆ್ಯಕ್ಚುಲಿ ಆನ್ಸರ್ ಏನು ಬರುತ್ತೆ ಅಂದರೆ -2/x³ ಬರುತ್ತೆ. ಎರಡು ಟ್ರೈ ಮಾಡ್ಬೋದಲ್ಲ, ಅಂದರೆ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಯೂಸ್ ಮಾಡ್ಕೊಂಡು ಟ್ರೈ ಮಾಡಬೇಕು. ಮಾಡ್ಬೋದಲ್ಲ? ಆಯ್ತಲ್ಲ? ನೋಡಿ, ಇಲ್ಲಿ ಆಲ್ಜಿಬ್ರಿಕ್ ಫಂಕ್ಷನ್ ಈಸಿ ಇರೋಂಥದ್ದು ಮಾಡ್ಕೊಂಡಿದ್ದೀವಿ. ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು ನಾವು. ಫಸ್ಟ್ ಪ್ರಿನ್ಸಿಪಲ್ ಮೆಥಡಲ್ಲಿ ಹೇಗೆ ಮಾಡ್ತೀವಿ ಅಂತೇಳಿ. ಹೌದಾ? ನೆಕ್ಸ್ಟ್ ನೋಡಿ, ಟ್ರಿಗ್ನೋಮೆಟ್ರಿದು ಡಿರೈವೇಟಿವ್ ಕಂಡುಹಿಡಿಯಬೇಕು ಅಂದರೆ ಸೈನು, ಕಾಸು, ಟ್ಯಾನು, ಸೀಕೆಂಟು, ಕೊಸಿಕೆಂಟು, ಕಾಟ್. ಹೌದಾ? ಈ 6 ಇಂಪಾರ್ಟೆಂಟ್. ಇದನ್ನು ಎಷ್ಟೊಂದು ಸಲ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ. ಅದು ಮಾಡ್ಕೋಬೇಕು ಅಂದರೆ ಇದು ಗೊತ್ತಿರಬೇಕು ನಿಮಗೆ. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಪರ್ಫೆಕ್ಟಾಗಿ ಗೊತ್ತಿರಬೇಕು. ನೋಡಿ, ಫಸ್ಟ್ ಒನ್ ನಮಗೆ ಯಾವ್ಯಾವ ಫಾರ್ಮುಲಾ ಗೊತ್ತಿದೆ ಅಂದರೆ sin C - sin D ಗೊತ್ತಿರಬೇಕು. sin C - sin D ಅಂದರೆ ಫಾರ್ಮುಲಾ 2 × sin C - D/2 × cos C + D/2 ಬರಿತಿದ್ವಿ. ಇಂಪಾರ್ಟೆಂಟ್ ಇದು. ಸೆಕೆಂಡ್ ಒನ್ cos C - cos D ಗೊತ್ತಿರಬೇಕು. cos D C - cos D ಅಂದರೆ -2 × sin C - D/2 × sin C + D/2 ಬರ್ತದೆ. ಹೌದಾ? ಅದ sin C + D/2 × sin C - D/2. ಹೌದಾ? ನೋಡಿ, ಇವೆರಡು ಫಾರ್ಮುಲಾನ ಜಾಸ್ತಿ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಇನ್ನೂ ಫಾರ್ಮುಲಾ ಬರ್ಕೊಂಡಿದ್ವಿ ನಾವು. ಇನ್ನೊಂದು ಯಾವ್ದು ಬರ್ಕೊಂಡಿದ್ವಿ ನಾವು? sin C + sin D ಗೊತ್ತಿದೆ. sin C + sin D ಅಂದರೆ 2 × sin C + D/2 × cos C - D/2. ಫೋರ್ತ್ ಒನ್ cos C + cos D ಇತ್ತು ಅಂದರೆ 2 × cos C + D/2 × cos C - D/2. ಹೌದಾ? ನೋಡಿ, ಆ್ಯಕ್ಚುಲಿ 4 ಫಾರ್ಮುಲಾ ಬರ್ಕೊಂಡಿದ್ವಿ ನಾವು ಟ್ರಾನ್ಸ್ಫಾರ್ಮೇಷನಲ್ಲಿ. ನೋಡಿ, ಇವೆರಡು ಫಾರ್ಮುಲಾ ಯೂಸ್ ಆಗ್ತದೆ. ಎರಡು ಇಂಪಾರ್ಟೆಂಟ್ ಗೊತ್ತಿರಬೇಕು. ಒಂದು sin C - sin D, ಇನ್ನೊಂದು cos C - cos D. ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಡಿರೈವೇಟಿವ್ ಆಫ್ sin x ಮತ್ತು ಡಿರೈವೇಟಿವ್ ಆಫ್ cos x ಮಾಡ್ಕೊತೀವಿ. ಅದಕ್ಕೆ ಇವೆರಡು ಫಾರ್ಮುಲಾ ಗೊತ್ತಿರಬೇಕು. ಆಯ್ತಲ್ಲ? ಅದು ನೋಡಿ, ಇವತ್ತಿನ ಕ್ಲಾಸಲ್ಲಿ ನಾವು ಜಸ್ಟು ಇನ್ಕ್ರಿಮೆಂಟ್ ಅಂದರೆ ಡಿಫೈನ್ ಮಾಡಿದ್ವಿ. ಇನ್ಕ್ರಿಮೆಂಟ್ ಅಂದರೆ ಏನು? ಚೇಂಜ್ ಇನ್ ಕ್ವಾಂಟಿಟಿ ಆಫ್ ವೇರಿಯಬಲ್ ಅಷ್ಟೇ. ಹೌದಾ? ಅಂದರೆ ಇಫ್ ಇನ್ಕ್ರಿಮೆಂಟ್ ಆಫ್ x ಇಸ್ ಡಿನೋಟೆಡ್ ಆಸ್ ಡೆಲ್ಟಾ x, ಇನ್ಕ್ರಿಮೆಂಟ್ ಆಫ್ y ಇಸ್ ಡಿನೋಟೆಡ್ ಆಸ್ ಡೆಲ್ಟಾ y. ಎರಡೂ ಗೊತ್ತಿರಬೇಕು. ಇನ್ಕ್ರಿಮೆಂಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಡಿರೈವೇಟಿವ್ ಆಫ್ ಎ ಫಂಕ್ಷನ್ ಯಾವ ಥರ ಡಿಫೈನ್ ಮಾಡ್ತೀವಿ ನಾವು? ಲಿಮಿಟ್ ಡೆಲ್ಟಾ x → 0 f of x + ಡೆಲ್ಟಾ x - f of x / ಡೆಲ್ಟಾ x, ಅಥವಾ ಡೆಲ್ಟಾ x ಬದಲು h ಅಂತಲೂ ಬರೀಬೋದು. ಹೌದಾ? ಮತ್ತು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡೋದಕ್ಕೆ ಏನು ಮೆಥಡ್ ಹೇಳಿದ್ವಿ ನಾವು? ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂತ ಹೇಳಿದ್ವಿ. ಮತ್ತು ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಯೂಸ್ ಮಾಡಿಕೊಂಡು ಎಷ್ಟೊಂದು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡಿದ್ವಿ. ಹೌದಾ? ಅದರೊಳಗೆ ನೋಡಿ, ಆ ಪ್ರಾಬ್ಲಮ್ಸ್ನ ನೆನ್ಪಿಟ್ಕೊಂಡಿರಿ. ಯಾವ್ದಾದ್ರು ಗೊತ್ತಿರಬೇಕು ಅಂದರೆ ನಮಗೆ y = x ಇತ್ತು ಅಂದರೆ ಡಿರೈವೇಟಿವ್ ಆಫ್ ಎಕ್ಸ್ನ ಏನು ಬರೀತೀವಿ ಅಂದರೆ 1, ಅಥವಾ f' ಆಫ್ ಎಕ್ಸ್ನ 1 ಅಂತ ಹೇಳ್ತೀವಿ. ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅಥವಾ ಇನ್ನು x⁻1 ಅಂದ್ಕೊಳೋದು. x⁻1 ಇನ್ ಡಿರೈವೇಟಿವ್ ಏನಾಗಿರುತ್ತೆ? 1 × x⁻1 - 1 ಅಂದರೆ 1 × x⁻0, ಅಥವಾ 1 × 1 ಆಗ್ಬಿಟ್ಟು 1 ಬರ್ತದೆ. ಅದೇ ಡಿರೈವೇಟಿವ್ ಆಫ್ ಎಕ್ಸ್ನ 1 ಡೈರೆಕ್ಟ್ ಗೊತ್ತಿರಲಿ. y = x⁻n ಇತ್ತು ಅಂದರೆ ಡಿರೈವೇಟಿವ್ ಏನು ಬರಿತೀವಿ? n × x⁻n - 1. ಇದನ್ನು ಯೂಸ್ ಮಾಡ್ಕೊಂಡು x² x³ x⁴ ಅಥವಾ x⁻−2 ಅದನ್ನಾದರೂ ಮಾಡ್ಬೋದು. ಆದರೆ ಇದೊಂದು ನೆನ್ಪಿಟ್ಕೋಬೇಕು. 1/x ಇಂದ ಡಿರೈವೇಟಿವ್ -1/x². ಇದನ್ನು ಮಾಡ್ಕೊಂಡ್ವಿ. x⁻−1 ಮಾಡ್ಕೊಂಡಿದ್ವಲ್ಲ. ಹೌದಾ? ಅದೇ ಇದನ್ನೆಲ್ಲ ಫಾರ್ಮುಲಾ ಅಂತೇಳಿ ನೆನ್ಪಿಟ್ಕೊಂಡಿರ್ಬೇಕು ನಾವು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೇನೆ ಯಾವ್ಯಾವ ಥರ ಫಾರ್ಮುಲಾ ನೆನ್ಪಿಟ್ಕೋಬೇಕು, ಅದನ್ನು ಹೇಗೆ ಯೂಸ್ ಮಾಡ್ತೀವಿ ಅಂತಲೂ ಹೇಳ್ತೀವಿ ನಾವು. ಆಯ್ತಲ್ಲ? ಇದು ನೋಡಿ, ಇಷ್ಟ ಐಡಿಯಾ ಅಂತೂ ಗೊತ್ತಿರಬೇಕು ನಮಗೆ. ಆಯ್ತಲ್ಲ? ನೋಡಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿರೈವೇಟಿವ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮಾಡ್ಕೊತೀವಿ. ಯಾವುದಾದ್ರು ಸೈನು, ಕಾಸು, ಟ್ಯಾನು, ಸೀಕೆಂಟು, ಕೋಸಿಕೆಂಟು, ಕಾಟ್.
ಆಯ್ತಲ್ಲ, ಅದು ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಒಂದಿಷ್ಟು ಫಾರ್ಮುಲಾಸ್ನ ಹೇಳ್ತೀವಿ. ಅದಾದಮೇಲೆ ಡಿಫ್ರೆನ್ಷಿಯೇಷನಿಂದ ಒಂದಿಷ್ಟು ಪ್ರಾಪರ್ಟೀಸ್ ಬರುತ್ತೆ, ಅದನ್ನು ತೊಗೊತೀವಿ. ಆಯ್ತಲ್ಲ, ಅದು ನಮಗೆ ಎಷ್ಟು ಇಂಪಾರ್ಟೆಂಟ್. ಅದು ಫಿಸಿಕ್ಸಲ್ಲೂ ಸ್ವಲ್ಪ ಒಂದೊಂದು ಕಡೆ ಯೂಸ್ ಮಾಡ್ತಾ ಇರ್ತಾರೆ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು ನಾವು. ಆಯ್ತಲ್ಲ ಇಲ್ಲಿ. ಥ್ಯಾಂಕ್ ಯು.